ಬಿಡೋಣ. ಈಗ ನೀವು ಎಲ್ಲ ಕೂತ್ಕೊಂಡು ಅವಾಗಿಂದ ಪಾಪ ಯುದ್ಧ ಮಾಡಿದ್ದೀರಾ, ಮಾತಿನ ಯುದ್ಧ ಮಾಡಿದ್ದೀರಾ, ಹೆಲ್ದಿಯಾಗಿ ಯುದ್ಧ ಮಾಡಿದ್ದೀರಾ. ಆ ಯುದ್ಧನ ಬಿಟ್ಟು ಒಂದ್ ಸ್ವಲ್ಪ ಟೈಮು ಮನ್ಸಿಂದ ನಗೋಣ. ಏನಂತೀರಾ? ಪ್ರತಿದಿನ ಮನೆಯಲ್ಲಿ ನಡೆಯುವಂತ ಜೋಕ್ಗಳನ್ನೇ ನಾವಿಲ್ಲಿ ಮಾಡ್ತೀವಿ. ಸೊ ಅದನ್ನ ಪ್ರೀತಿಯಿಂದ ತಗೊಂಡು ಪ್ಲೀಸ್ ಈ ಯುದ್ಧದಿಂದ ಆಚೆ ಬಂದು ಫ್ರೆಶ್ ಮೈಂಡ್ ಅಲ್ಲಿ ಸ್ವಲ್ಪ ಮನ್ಸು ಬಿಚ್ಚಿ ನಗೋಣ. ಏನಂತೀರಾ? ನನಗೆ ಅನ್ಸುತ್ತೆ ಯಾರು ಸ್ವಲ್ಪ ಊಟ ಮಾಡಿದ್ದಾರೆ, ಸ್ವಲ್ಪ ಊಟ ಮಾಡಿಲ್ಲ, ಫುಲ್ ಎಲ್ಲ ಟ್ರಿಗರ್ ಆಗ್ಬಿಟ್ಟಿದ್ದೀರಾ ಅನ್ಸ್ತಾ ಇದೆ. ಸೊ ಪ್ಲೀಸ್ ಈಗ ನಮಗ್ ಜೋಶ್ ಬರ್ಬೇಕಂದ್ರೆ ನಮ್ಮ ಕಾಮಿಡಿ ಕಿಲಾಡಿ ಸ್ಟೇಜ್ ಅಲ್ಲಿ ಹೆಂಗಂದ್ರೆ ನಾವು ಸ್ಟೇಜ್ ಮೇಲೆ ಹೋಗ್ತಿದ್ದಾಗೆ ಸಿಕ್ಕಾಪಟ್ಟೆ ಚಪ್ಪಾಳೆ ಹೊಡಿತಾರೆ, ಅವಾಗ ನಾವು ಫುಲ್ ಜೋಶ್ ಬಂದ್ಬಿಡುತ್ತೆ. ಈಗ ನಾನು ಒಂದು ಟೆಸ್ಟ್ ಮಾಡ್ತೀನಿ. ಇಲ್ಲಿರೋ ಕೇವಲ ಸ್ವಲ್ಪ ಜನ ಹೆಣ್ಮಕ್ಳಾದ್ರು, ಹೆಣ್ಮಕ್ಳು ಜಾಸ್ತಿ ಇದಾರ ಅಂತ ಕೇಳಲ್ಲ, ಹೆಣ್ಮಕ್ಳು ಸ್ಟ್ರಾಂಗ್ ಇದಾರ ಗಂಡ್ಮಕ್ಳು ಸ್ಟ್ರಾಂಗ್ ಇದಾರ ಅಂತ ಚೆಕ್ ಮಾಡೋಣ. ಒಂದ್ಸಲ ನಾನು 3 to 1 ಅಂತೀನಿ, ಗಂಡ್ಮಕ್ಳು ಮಾತ್ರ ಚಪ್ಪಾಳೆ ಹೊಡೀರಿ. ನೀವು ಚಪ್ಪಾಳೆ ಹೊಡೆದ್ರೆ ನೀವು ನಮಗೆ ಜೋಶ್ ಕೊಟ್ಟಾಗೆ, ಓಕೆನಾ? ಗಂಡ್ಮಕ್ಳು ಅಂತ ಇದೀನಿ ನಾನು. ಏನೇ ಗಂಡು ಮಕ್ಳು? ರೆಡಿ? 3 to 1 ಅಂತೀನಿ. 3 to 1. ಸೂಪರ್. ಹಾಗೆ ಈಗ ನಮ್ಮ ಹೆಣ್ಮಕ್ಳು ಕಮ್ಮಿ ಇದ್ರು ಪರವಾಗಿಲ್ಲ, ಮನೆ ನಮ್ಮ ಮೇಲೆ ನಡೆಯೋರು. ಸೊ ಹಾಗಾಗಿ 3 to 1 ಅಂತೀನಿ. ಹೆಣ್ಮಕ್ಳು ಮಾತ್ರ ಇರೋ ಎಲ್ಲ ಹೆಣ್ಮಕ್ಳು ಪ್ರೀತಿಯಿಂದ ಜೋರಾಗಿ ಜೋಶ್ ಕೊಡಿ. 3 to 1. ಗಂಡ್ಮಕ್ಳಿಗೂ ಹೆಣ್ಮಕ್ಳು ಚಪ್ಪಾಳೆ ಚೆನ್ನಾಗಿ ಕೇಳಿಸ್ತಾರೆ. ಬಿಡಿ ಸರ್, ಏನೊಂಚೂರು ಮನ್ಸಿಗೆ ನೆಮ್ಮದಿ ಕೊಡ್ತಾರೆ ಮಾತಲ್ಲಿ. ಸರ್ ಎಲ್ಲಿದ್ರಿ ಸರ್ ನೀವು? ಅವ್ರಿಗೆ ಬಳೆ ಸತ್ತಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ಕೆಲವೊಬ್ರು ಮನೆ ನೋಡ್ಕೊಂಡಂಗೆ ಅವ್ರು ಹೆಂಗಿರ್ಬೇಕು, ಗಲ್ಲಿಗೆಲ್ಲ ಕಾಫಿ ತಗೊಂಡ್ ಬರ್ಬೇಕು, ಅಲ್ಲಿ ತನಕ ಸಮಾಧಾನ ಆಗಲ್ಲ. ಸೊ ಓಕೆ ಫೈನ್. ಈಗ ಸ್ಕಿಟ್ ಬರೋಣ. ಇಲ್ಲಿ ಎಷ್ಟು ಜನ ಮದ್ವೆ ಆಗಿದ್ದೀರಾ? ಎಲ್ಲರೂ ಮದ್ವೆ ಆಗಿರ್ತೀರಾ? ಆಗ್ತಿರ್ತವ್ರು ಯಾರು ಆಗಿಲ್ವಾ? ನೀವು ಆಗಿಲ್ವಾ? ಬಿಡಿ ಸರ್, ಹಂಗೆ ಬಿಡಿ ಸರ್, ಮದ್ವೆ ಆಗಿ ಮದ್ವೆ ಆದವ್ರು ಮಾತ್ರ ಇದು ಮದ್ವೆನೇ ಹಾಕೊಡೋ ಅಂತಾರೆ. ಅವ್ರು ಮಾತ್ರ ಆರಾಮಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ಈಗ ಮದ್ವೆ ಆಗಿರೋರು ಇದ್ದೀರಲ್ವಾ? ಕೈ ಎತ್ತು, ಪರವಾಗಿಲ್ಲ. ಕೈ ಎತ್ತಕ್ಕೂ ಶಕ್ತಿ ಇಲ್ಲ ಅಂದ್ರೆ ಏನಾಗಿದೆ ಮಾನವ ಹಕ್ಕಿಗೆ? ಮೇಡಮ್, ಸ್ತ್ರೀ ಶಕ್ತಿ ಹೇಳಿದ್ದಾರೆ, ಮನೇಲಿ ಹೇಳಿದ್ದಾರೆ, ಕೈ ಎತ್ತಾರೆ. ನಾನು ಕೇಳಿದೆ ಅಂತ ಅದಕ್ಕೆ ಎತ್ತಾ ಇಲ್ಲ ಯಾರು. ಸರಿ ಬಿಡಿ ಸರ್, ಓಕೆ ಅಂಡರ್ಸ್ಟುಡ್. ಮದುವೆ ಆಗಿದೆ. ಈಗ ನಾನು ಸ್ಕಿಟ್ ಬಂದಿದ್ದೀನಿ. ಸೊ ನನಗೂ ಮದುವೆ ಆಗಿದೆ. ಸ್ಕಿಟ್ ಅಲ್ಲಿ ನನಗೂ ಮದುವೆ ಆಗಿದೆ. ಮದುವೆ ಆಗಿಂತ ಮುಂಚೆ ನಾನು ನಮ್ಮ ಅಪ್ಪನಿಗೆ ಹೇಳಿದೆ, ನನ್ನ ಹವ ನಿನಗೆ ಏನ್ ಗೊತ್ತು, ನೀನ್ ಯಾಕೆ ನನ್ನ ಮದುವೆ ಮಾಡ್ತೀಯಾ ಅಂತ. ಯಾವ್ದೋ ಕಾಮಿಡಿ ಮಾಡುತ್ತೆ, ಮದುವೆ ಆಗೋದು ತುಂಬಾ ಚೆನ್ನಾಗಿರ್ತೀಯ ಅಂತ ನನಗೆ ಮದುವೆ ಮಾಡ್ಬಿಟ್ಟ. ನಾನು ಹೇಳಿದೆ, ಪಕ್ಕದ ಮನೆಯ ರಮೇಶ 3 FTR ಬಿಲ್ಡಿಂಗ್ ಕಟ್ಟೋನೆ, ಮಮತಾಸ್ಗೋಸ್ಕರ ಇವನು ಅವ್ನ ಗಂಡ ಯಾವನ ತಾಜ್ ಮಹಲ್ ಕಟ್ಟೋನೆ, ನೀನ್ ಯಾಕೋ ನನ್ಗೆ ಏನು ಕಟ್ಟಿಲ್ಲ ಅಂದ್ರೆ ಕಟ್ಟಿಲ್ಲ ತಾಳಿಲ್ಲ ಅಂತಾರೆ. ಇಂಥ ದಪ್ಪ ನನ್ನ ಮಗನ್ ಕೊಟ್ಟು ಮದುವೆ ಮಾಡಿದ್ದಾರೆ ನಮ್ಮ ಅಪ್ಪ ಅಮ್ಮ. ಅದ್ರ ಜೊತೆಗೆ ಆಕ್ಚುಲಿ ನಾನು ಮುಂಚೆ ಏನ್ ಮಾಡ್ತಿದ್ದೆ ಅಂದ್ರೆ ಈ ಬ್ಯಾಕ್ ಸೈಡ್ ತಿರ್ಕೊಂಡಿರೋ ಹೀರೋಯಿನ್ಸ್ ಎಲ್ಲ ನಾನು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ನೋಡಿ. ಅಷ್ಟೊಂದು ಮಾಡಿ ಬ್ಯಾಕ್ ಸೈಡ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ದರ್ಶನ್ ಸರ್ ಗೊತ್ತಾ? ದರ್ಶನ್ ಸರ್ ಯಾಕೆ ಇಷ್ಟ ಇಲ್ಲ? ದರ್ಶನ್ ಸರ್ ಯಾಕೆ ಇಷ್ಟ ಇಲ್ಲ? ನೀವು ಮಾತಾಡ್ತಿದ್ರೆ ನಾನು ಏನು ಮಾತಾಡಲ್ಲ. ಸರ್ ದರ್ಶನ್ ಸರ್ ಫುಲ್ ಮಾತಾಡಕ್ಕಿಲ್ವಾ ಅಂತ ನನ್ನ ಹಿಂದೆನೆ ಬರ್ತಾರೆ. ಇನ್ನ ನಮ್ಮ ಕಿಚ್ಚ ಸರ್ ನಾನು ನೋಡಿದ ತಕ್ಷಣ ತಿದ್ಲಿ ಅಂತ ನನ್ನ ಹಿಂದೆನೆ
ಇಂಪಾರ್ಟೆಂಟ್ ಕೆಲಸನೇ ಇಲ್ಲ. ಹಾ ನೀವು ವಾಶ್ರೂಮ್ ಅಲ್ಲಿ ಏನ್ ಮಾಡ್ತಿದ್ರಿ ಅಂತ ನಂಗೆ ಗೊತ್ತು. ನಾನೇನ್ ಮಾಡ್ತಾ ಇದ್ದೆ ಅಂತ ಗೊತ್ತಾ? ಏನು ಇಲ್ಲಿರೋ ಗಂಡ್ ಮಕ್ಳೆಲ್ಲ ಏನ್ ಮಾಡ್ತಾರೆ ಅಂತ ನಂಗೆ ಗೊತ್ತು. ಇವರೆಲ್ಲ ಏನ್ ಮಾಡ್ತಾರೆ? ವಾಶ್ರೂಮ್ ಅಲ್ಲಿ ಕುತ್ಕೊಂಡು ಕುತ್ಕೊಂಡು ಫೋನ್ ತೆಕ್ಕೊಂಡು ಹೇ ಬಸ್ ಸಾಕು. ಓ ಅಣ್ಣ ಜೋರ ಚಪ್ಪಾಳೆ ಕೊಡ್ತಾರೆ. ಇಲ್ಲ ಮೊಬೈಲ್ ಬಿಟ್ಟು ಹೋಗೋದೇ ಇಲ್ವಲ್ಲ. ಅದೇ ಅದೇ ಅವೇ ಯಾಕೆ ಫೋನ್ ತೆಕ್ಕೊಂಡು ಫೋನ್ ತಗೊಂಡು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾ ಅದ್ರಲ್ಲಿರೋ ಹುಡುಗಿರಿಗೆಲ್ಲ ಹಾಯ್ ಡಾರ್ಲಿಂಗ್, ಹಾಯ್ ಬ್ಯೂಟಿಫುಲ್, ನಿನ್ ನಂಬರ್ ಸಿಗತ್ತಾ ಅಂತ ಮೆಸೇಜ್ ಮಾಡ್ತಿರ್ತೀರಾ. ಓ ಮೈ ಗಾಡ್. ಇದು ನಮ್ಮ ಕೈಲಿರೋ ಬ್ಯೂಟಿಫುಲ್ ಹುಡುಗಿರು. ಹಾ ಹುಡುಗಿರೆಲ್ಲ ಏನ್ ಮಾಡ್ತಿರ್ತೀವಿ ಗೊತ್ತಾ? ಈ ಸೆಲ್ಫ್ ಬರೀ ಸೆಲೆಕ್ಟ್ ಆಗ್ಬೇಕು ಅಂತ ಹಾಡೆಲ್ಲ ಟ್ರೈ ಮಾಡ್ತಾ ಹಿಂಗೆ ಹೆಂಗೆ ಅಂದ್ರೆ ಬಡತನದ ಮನೆಯೊಳಗ ಎಂದು ಹುಟ್ಟಬಾರದು. ಹನುಮಂತನ ಜೊತೆ ಹೋಗ್ಬಿಡು ತಾಳ ಹಾಡ್ಕೊಂಡು ಮಸ್ತಾಗಿ ನೋಡ ಉದಾ ಉದಾ ಅನ್ಕೊಂತ. ಮತ್ತೆ ನೀವೇನ್ ಮಾಡ್ತಿದ್ರಿ ಗೊತ್ತಾ? ನಾನು ಏನ್ ಮಾಡ್ತಾ ಇದ್ದೆ? ಇದೆಲ್ಲ ನಿಮ್ಗೆ ಏನ್ ಗೊತ್ತಾಯ್ತು? ಹೌದು, ಸಿಸಿಟಿವಿ ಕ್ಯಾಮ್ರಾ ಇಟ್ಟಿದ್ದೆ ಎಲ್ಲಿ? ಮೇಲೆ ಕೆಳಗೆ. ಅಯ್ಯೋ! ಎಂತ ಅನುಮಾನದ ಪಿಸಾಚಿನೇ ನೀನು. ಥು ನೀನು. ಏನಮ್ಮ ಕುಚಿತಿ ಅಂತ ರೇಡಿ ಮಾಡಿದ್ದೀನಿ. ಏಯ್, ಬರೀ ಅನುಮಾನ ಬರೋದು ಯಾವಾಗ ನೋಡಿದ್ರು ಅನುಮಾನ ಬರ್ತಾ ಇರ್ತಾರೆ. 8 ದಿನದ ಹಿಂದೆ ತವ್ರ ಮನೆಗೆ ಹೋಗಿದ್ದು. ಹೋಗಿ ಒಂದ್ ಸರಿ ಫೋನ್ ಹಚ್ಚೋರು. ರೀ ಎಲ್ಲಿದ್ದೀರಿ ಏನು? ನಾನು ಮನೆಯಲ್ಲಿದ್ದೀನಿ ಎಂದಿದ್ದೆ. ಮನೆಯಲ್ಲಿದ್ದೀರಾ? ಮಿಕ್ಸಿ ಏನ್ ಮಾಡಿದ್ರು? ತಿರ್ಗಾ ಒಂದು ಗಂಟೆ ಬಿಟ್ಟು ಫೋನು. ರೀ ಎಲ್ಲಿದ್ದೀರಿ? ನಾನು ಮನೆಯಲ್ಲಿದ್ದೀನಿ. ಹೌದಾ? ಮಿಕ್ಸಿ ಏನ್ ಮಾಡಿ ನೋಡು. 8 ದಿನ ಆದ್ಮೇಲೆ 15 ದಿನ ಬಿಟ್ಟು ಮನೆಗೆ ಬಂದು. 8 ದಿನ ಆದ್ಮೇಲೆ ಮನೆಗೆ ಬಂದೆ. ನಮ್ಮ ಅಕ್ಕನ ಮಗ ಕಾರ್ನಲ್ಲಿ ಕೂತಿದ್ದ. ಮಗನೇ ಎಲ್ಲ ನನ್ ಗಂಡ ಅಂದ್ರೆ ಆಂಟಿ ನಿಮ್ದು ಮಿಕ್ಸಿ ತಗೊಳಕ್ 8 ದಿನ ಆಯ್ತು, ಇನ್ನು ಮನೆ ಕಡೆ ತಿರುಗಿ ನೋಡಿಲ್ಲ ಅಂತ. ಇಂಥ ನನ್ನ ಮಕ್ಳಿಗೆ ಇನ್ನೇನ್ ಮಾಡ್ಬೇಕು? ಮಿಕ್ಸಿನ ಆನ್ ಮಾಡಿಸ್ಬೇಕು, ಕುಕ್ಕರ್ ಕೂಗಿಸ್ಬೇಕು. ಮಿಕ್ಸಿ ರಿಪೇರಿ ಇತ್ತು. ಆಕೆ ಮಲ್ಲ ಮಾಡ್ಕೊಡ್ತಾನೆ ಆಕೆ ಅಂಗಡಿ ಹೋಗಿದ್ದಾನ ಮಿಕ್ಸಿ ರಿಪೇರ್ ಮಾಡ್ಕೊಳಕ. ಮಲ್ಲವ ಗಂಡವ ಎಲ್ಲ ಬರ್ತಾಳೆ ಮತ್ತೆ ಮತ್ತೆ ರೀ ಹಾ ನೀವೇನೋ ದೊಡ್ಡ ದೊಡ್ಡ ಮ್ಯಾಜಿಕ್ ಮಾಡ್ತೀನಿ ಅಂದ್ಬಿಟ್ಟು ನಮ್ಮ ಅಪ್ಪ ಕಟ್ತಾ ಏನ್ ಅಂತ ಕಿತ್ತು ದಬಾಕಿರೋದು ನೀವು? ಸಿಕ್ಕಾಬಿಡಿ ಮ್ಯಾಜಿಕ್ ಮಾಡ್ತಾನೆ. ಮಾಡಿ ನೋಡಲ್ಲ. ಇಲ್ಲಿ ನೋಡು, ಇದು ಬಾಲ್. ಹಾ ಹಿಡ್ಕೊಳ್ಳಿ. ಇದು ಬಾಲ್. ಹಾ ಬಾಲು. ಹಲೋ ಬಾಲ್ ಎಲ್ಲೈತೆ? ಇದು ಮ್ಯಾಜಿಕ್. ಕಾಣಿಸ್ತಾ ಇರುತ್ತೆ ಮ್ಯಾಜಿಕ್. ಹೌದು, ಇನ್ನೊಂದು ಮ್ಯಾಜಿಕ್ ಮಾಡ್ತೀನಿ ನೋಡ್ತೀಯಾ? ನಿಜವಾಗ್ಲೂ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸಕ್ಕತ್ತಾಗಿರೋ ಮ್ಯಾಜಿಕ್ ಮಾಡ್ತೀನಿ ಈಗ. ನೋಡಿ ನೋಡಿ. ಈ ಬೆರಳಿದೆಯಲ್ಲ, ಈ ಬೆರಳು, ಹಾ ಈ ಬೆರಳು ಈ ಕಡೆ ತರ್ತೀನಿ. ಹಾ ಬರೀ ಈ ಕಡೆ. ನಿಜವಾಗ್ಲೂ ತರ್ತೀನಿ. ಏನ್ ಮ್ಯಾಜಿಕ್? ಎಲ್ಲ ಒಳಗೆ ಚಪ್ಪಾಳೆ. ಬರೀ ಜನ ಚಪ್ಪಾಳೆ. ಏ ಬಿಡಿ ಸರ್, ಯಾಕೆ? ಹಾ, ನೋಡಿ ಹೇಳ್ಬಿಡ್ರಿ. ಏ ದೇವ್ರೇ, ಏ ಯಾರು ನೋಡೋಕ್ ಸಾಧ್ಯನೇ ಆಗಿಲ್ಲ ಅಂತ ಮ್ಯಾಜಿಕ್. ನೋಡಿ ಈ ಬೆರಳು ಈ ಕಡೆ ತರ್ತೀನಿ. ಹೇಗೆ? ಇದು ಮ್ಯಾಜಿಕ್. ಯಾಕೆ ಮ್ಯಾಜಿಕ್? ಯಾಕೆ? ಅಲ್ಲಿ ಮನೆ ಪಕ್ಕದಲ್ಲಿ ಏನೋ ಮ್ಯಾಜಿಕ್ ಮಾಡ್ತಾರಲ್ಲ? ಹಾ, ನಮ್ಮ ಮನೆ ಪಕ್ಕದ ಮನೆ ರಮೇಶ ಎಷ್ಟು ದೊಡ್ಡ ದೊಡ್ಡ ಮ್ಯಾಜಿಕ್ ಮಾಡ್ತಾನೆ ಗೊತ್ತಾ? ಅವನು ಮ್ಯಾಜಿಕ್ ಮಾಡ್ತಾನ? ಏನ್ ಮಾಡ್ತಾನೆ? ರಾತ್ರಿ ಮಲಿತಾಗ ಮಲ್ತಾಗ? ಮನೇಲಿ ಎತ್ತಿರುತ್ತೆ. ಹಾ. ಬೆಳಿಗ್ಗೆ ಎದ್ರುಗಡೆ ಬರ್ತಾನಂತೆ. ಬೆಳಗ್ಗೆ? ಎದ್ರುಗಡೆಯಿಂದ ಬರ್ತಾನಂತೆ. ರಾತ್ರಿ ಮಲಗ್ತಾನ, ಆ ಮನೆಗೆ ಇರ್ತಾನೆ, ಬೆಳಗಾದ್ರೆ ಎದುರು ಕಡೆಯಿಂದ ಎದ್ದು ಬರ್ತಾನ. ಅಂತ ಮ್ಯಾಜಿಕ್ ನಾನು ಡೈಲಿ ಎದ್ದು ಮಾಡಲ್ಲ. ನಿಮ್ಗೂ ಗೊತ್ತಿಲ್ಲ ಅಷ್ಟೇ ಅದು. ಹೌದಾ? ಹೌದು. ಇಲ್ಲಿ ಮಾಡ್ತೀರಾ? ಬೇಡ ಬೇಡ, ಓಡಾಡ್ಸ್ಬಿಡ್ತೀಯ. ಇದೆಲ್ಲ ಪ್ರದರ್ಶನ ಮಾಡುವಂತವ್ ನಾವು. ಅವಳು ಇವಳಿಗೆ ಗೊತ್ತಾ? ಯಾರು? ರೇಖಾ. ಹಾ, ರೇಖಾ ತಂಗಿ. ಅವ್ರ ತಂಗಿ ಇದಾಳಲ್ಲ, ಸಂಗೀತ. ಅವ್ರ ಬಂದು ನನ್ಗೆ ಓಡ್ ಹೋಗಬಾರ್ದು. ಎಲ್ಲಿಗೆ? ಏ ಅಂದ್ರೆ ತಪ್ಪು ತಿಳ್ಕೊಬೇಡ. ಅಣ್ಣ ಬೆಳಿಗ್ಗೆ ಸ್ವಲ್ಪ ತಪ್ಪಿದ್ರಲ್ಲ, ಬೆಳಿಗ್ಗೆ ಓಡೋಗೋಣ, ಜಾಗಿಂಗ್ ಮಾಡೋಣ, ಇಬ್ಬರು ಸಣ್ಣ ಆಗ್ತೀರಿ ಅಂದು. ಹಂಗಿರ್ಬೇಕು. ಹಾ. ಮನೆ ಅಂದ್ರೆ ಹಂಗೆ. ಹೌದೌದು. ರೀ, ನಾನು ಇವತ್ತು ಹೆಂಗ್ ಕಾಣ್ತಾ ಇದ್ದೀನಿ? ಹೆಂಗ್ ಕಾಣ್ತಾ ಇದ್ದಾರೆ ಸರ್? ಓ ಸರ್, ಓ ಹಂಗೆ ಮಾತಾಡೋದು. ಓ ಸರ್, ನನಗೆ ನೀವು ಇಷ್ಟು ವರ್ಷದಿಂದ ಅಂತ ತಿಳ್ಕೊಂಡಿರಲಿಲ್ಲ ನಾನು. ಆದ್ರೂ ಸೂಪರ್ ಸರ್. ಸರ್ ಸೂಪರ್ ಅಂತಾರೆ, ಯಾರು ಅಂತ ಇಲ್ಲ. ನನ್ನ ಡಾಕ್ಟರ್. ಹೇಳಿ. ಅವ್ರಿಗೆ ಎಷ್ಟೇ ಸೂಪರ್, ಯಾವಾಗ ಯಾರು ಸೂಪರ್ ತರ ಕಾಣಿಸ್ತಾನೆ ಇಲ್ಲ ನಾ. ಕಾಣಿಸ್ತಾ ಇದೆ, ಹೇಳ್ತಾ ಇಲ್ಲ. ಓ ಅಣ್ಣ ಅಲ್ಲಿ ಕೈ ಮಾಡ್ತಾರೆ. ನಂಗ್ ಹೇಳ್ತೀರಾ ಇಲ್ವಾ? ಓ ಹಚ್ಕೊಂಡ್ರು. ನಿಜವಾಗ್ಲೂ ಸೂಪರ್ ಆಗಿ ಕಾಣಿಸ್ತಾ ಇದೆ ಇವತ್ತು. ಸರ್ ದೀಪಾವಳಿಗೆ ಒಂದ್ ಡ್ರೆಸ್ ಹಾಕೊಂಡಿದ್ದು ಚೆನ್ನಾಗಿ ಕಾಣಿಸ್ತದೆ. ಯಾವ ಇಲ್ಲೊಂದ್ ಸ್ವಲ್ಪ ಅರ್ದಿತ್ತು, ಇಲ್ಲೊಂದ್ ಸ್ವಲ್ಪ ಅರ್ದಿತ್ತು, ಇಲ್ಲೊಂದ್ ಸ್ವಲ್ಪ ಅರ್ದಿತ್ತು. ಏನದು ಅರ್ದಿತ್ತು ಡ್ರೆಸ್? ಅದು ಫ್ಯಾಷನ್ ರೀ, ಫ್ಯಾಷನ್. ನೋಡಿದ್ರ ಸರ್, ಈ ಡ್ರೆಸ್ ನ ಈ
ಹೆಣ್ಣದು ನಿಮ್ ತಾತ ಯಾರು? ಗಂಡು ಮತ್ತೆ ಅಂದ್ರೆ ಹೆಣ್ಮಕ್ಳು ಎಷ್ಟು ಅಂತ ಹೇಳ್ಕೊಡ್ತೀಯ ಅಮ್ಮ ಯಾರು ಅಂತ ಹೇಳ್ತೀಯ ಯಾರು? ನಮ್ಮ ಅಮ್ಮನ ಹೆಣ್ಣು ಮಕ್ಳು ಯಾರು? ಅವಳು ಹೆಣ್ಣು ಕಾಮಿಡಿ ಕಿಲಾಡಿ ಚರ್ಚೆ ಯಾರು? ಹೆಣ್ಣು ಕರ್ನಾಟಕ ಮಾತೆ ಯಾರು? ಹೆಣ್ಣು ಇಲ್ಲಿ ಕೂತ್ಕೊಂಡಿರೋ ಆಂಟಿ ಯಾರು? ಅವಳು ಹೆಣ್ಣೆ ಮತ್ತೆ ಓ ಹಂಗೆ ಹೆಣ್ಮಕ್ಳ ಮೇಲೂ ಅದಾಗೋಗಿ ಬಿಡು ನಿಮ್ಮಮ್ಮ ಯಾರು ನಿಮ್ಮಪ್ಪ ಯಾರು ಗಂಡು. ಏಯ್ ನನಗೂ ನಿಮಗೂ ಆದ ಬೇಡ ಸುಮ್ಮನೆ ಇರಪ್ಪ ಸರ್ ನೀವೆಲ್ಲರೂ ಇದ್ದೀರಲ್ವಾ ಕರೆಕ್ಟ್ ಆಗಿರೋ ಒಂದು ಪ್ರಶ್ನೆ ಕೇಳ್ತೀನಿ ಹೇಳ್ಬಿಡಿ ಸರ್ ಈ ಗಂಡು ಮಕ್ಕಳನ್ನ ಇಂಗ್ಲಿಷ್ ಅಲ್ಲಿ ಮೇಲ್ ಅಂತಾರ ಫಿಮೇಲ್ ಅಂತಾರ ಮತ್ತೆ ಹೆಣ್ಮಕ್ಳ ಮೇಲ ಅಷ್ಟ ಹಾ. ಹಾ ರೀ, ಹಾ ನೀವು ತುಂಬಾ ಜಾಣ್ರ. ಸಿಕ್ಕಾಪಟ್ಟೆ ಜನ ನಾನು ಹಂಗಾರೆ ನಿಮ್ಗೊಂದೆರಡು ಕ್ವಶನ್ ಕೇಳ್ತೀನಿ ನಾನು. ನನಗೆ ಅದೇನ್ ಕೇಳ್ತಾ ಕೇಳ ಈ ಗಂಡ ಬೇರುಂಡ ಅಂದ್ರೆ ಗಂಡ ಬೇರಂಡ ಹೆಂಡತಿಯ ಜೊತೆಗೆ ಜಗಳವಾಡಿದ ಗಂಡನು ಬೇರೆ ಕಡೆಗೆ ಹೋಗಿ ಉಂಡರೆ ಅದು ಗಂಡ ಬೇರಂಡ ಬೇರೆ ಇಂಟೆಲಿಜೆಂಟ್ ಈ ಡೋರ್ ಡೆಲಿವರಿ ಅಂದ್ರೆ ಏನು? ಸಿಂಪಲ್ ಹಾ. ಹೆರಿಗೆ ನೀವು ಜಾಸ್ತಿ ಆಗಿ ಆಸ್ಪತ್ರೆಗೆ ಹೋಗುವ ಮುನ್ನವೇ ಮನೆಯ ಬಾಗಿಲ ಮುಂದೆಯೇ ಡೆಲಿವರಿ ಆದರೆ ಅದು ಡೋರ್ ಡೆಲಿವರಿ ಅಷ್ಟೇ ಹೌದಾ? ಹಾ ಸರಿ. ತುಂಬಾ ಡಿಫಿಕಲ್ಟ್ ಕ್ವಶನ್ ಕೇಳಿ. ಓ ಡಿಫಿಕಲ್ ಹಾ. ಹ್ಮ್ ಈ ಮೂಲ ವಸ್ತುಗಳು ಅಂದ್ರೇನು? ಮನೆಯ ಮೂಲಲ್ಲಿರುವ ವಸ್ತುಗಳಿಗೆ ಮೂಲ ವಸ್ತುಗಳು ಎಂದು ಕರೆಯುತ್ತಾರೆ ಉದಾಹರಣೆಗೆ ಪ್ಲಾಸ್ಟಿಕ್ ಚಂಪು ಹೊರಗೆ ಮತ್ತು ಇವು ನಾವ್ಯಾಕೆ? ನೀನು ಮೂಲ ವಸ್ತುನೇ ಹೌದಾ? ಅಂದ್ರೆ ಇಂಪಾರ್ಟೆಂಟ್ ನಾನು ಹೇಳ್ತೀನಿ ಅಂತ ಹೇಳಕ್ ಬಂದೆ ಹ್ಮ್ ಸರಿ ಆಯ್ತು. ಎಲ್ಲಾ ಕೋಣೆನೂ ಮಲಿಕಬಹುದು. ಇದೊಂದ್ ಕೋಣೆ ಮಲಿಕೊಳ್ಳಕ್ಕಾಗಲ್ಲ. ಯಾವ ಕೋಣೆ? ಎಲ್ಲಾ ಕಡೆಯಲ್ಲೂ ಮಲ್ಕೋಬಹುದು ಹಾ. ಇದು ಒಂದು ಕಡೆ ಮಲ್ಕೊಳಕ್ಕಾಗಲ್ಲ ಮಾಹಿತಿ ಹಕ್ಕು ಆಯೋಗ ಆ ಕೊನೆಗೆ ಯಾಕೆ ನೀವು ಪ್ರಯಾಣ ಬೆಳೆಸಿದ್ರು ಸರ್ ದಯವಿಟ್ಟು ಬೇಡ ಸರ್ ದಯವಿಟ್ಟು ಬೇಡ ಸರ್ ಅಲ್ಲಿ ಹೋಗಿದ್ದಾರೆ ನಾನಂತೂ ಹೋಗಲ್ಲ ನೀವ್ ಕೇಳಿ ನನ್ನ. ನೀನ ಹಾ. ಕೇಳ ಹೇಳ್ತೀಯ ಹೇಳ್ರಿ ಅದೇನು? ಏ ಎರಡು ಆನೆ ಇರುತ್ತೆ ಹಾ. ಎರಡು ಆನೆ ಮುಂದೆ ಒಂದು ಬಾಳೆಹಣ್ಣು ಇರುತ್ತೆ ಎರಡು ಆನೆ ಎರಡು ಬಾಳೆಹಣ್ಣು ತಿನ್ನಂಗಿಲ್ಲ ಯಾಕೆ ಯಾಕೆ ಆನೆಗೆ ಹೊಟ್ಟೆ ಹಾಕ್ತಿರಲ್ಲ ಅದಕ್ಕೆ. ಇಲ್ಲ ಮತ್ತೆ? ಎರಡು ಆನೆ ಮುಂದೆ ಇಡ್ತೀವಲ್ಲ ಬಾಳೆಹಣ್ಣು ಅದು ಪ್ಲಾಸ್ಟಿಕ್ ಹಾ. ಅದಕ್ಕೆ ತಿನ್ನಲ್ಲ ಇನ್ನೊಂದು ಪ್ರಶ್ನೆ ಹೇಳಿ. ಎರಡು ಆನೆ ಇರುತ್ತೆ ಎರಡು ಆನೆ ಮುಂದೆ ಎರಡು ಬಾಳೆಹಣ್ಣು ಇರುತ್ತೆ ಎರಡು ಆನೆ ಎರಡು ಬಾಳೆಹಣ್ಣು ತಿನ್ನೋದಿಲ್ಲ ಯಾಕೆ ಯಾಕಂದ್ರೆ ಪ್ಲಾಸ್ಟಿಕ್. ತಪ್ಪು ಮತ್ತೆ? ಈ ಸರಿ ಆನೆ ಪ್ಲಾಸ್ಟಿಕ್ ಬಾಳೆಹಣ್ಣು ಉಳಿಸ್ತಾರೆ ನೆಕ್ಸ್ಟ್ ಮತ್ತೆ ಅದನ್ನ ಕೇಳ್ಬೇಡಿ. ಹಾ ಇಲ್ಲ ಬೇರೆ ಹೇಳ್ತೀನಿ ಬೇರೆ ಕೇಳಿ. ಓ ಬೇರೆ ಹೇಳು ಎರಡು ಆನೆ ಇರುತ್ತೆ ಎರಡು ಆನೆ ಮುಂದೆ ಎರಡು ಬಾಳೆಹಣ್ಣು ಇರುತ್ತೆ ಎರಡು ಆನೆ ಎರಡು ಬಾಳೆಹಣ್ಣು ತಿನ್ನಲ್ಲ ಯಾಕೆ ಯಾಕೆ ಅಂದ್ರೆ ಆನೆ ಪ್ಲಾಸ್ಟಿಕ್ ಇಲ್ಲ ಅಂದ್ರೆ ಬಾಳೆಹಣ್ಣು ಪ್ಲಾಸ್ಟಿಕ್. ತಪ್ಪು ಆನೆ ನಿಮ್ಮ ಮನೆ ಟಿವಿಲಿ ಇರುತ್ತೆ ಬಾಳೆಹಣ್ಣು ಮನೆ ಟಿವಿಲಿ ಇರುತ್ತೆ ಅದಕ್ಕೆ ತಿನ್ನಕ್ಕಾಗಲ್ಲ ಸರಿ ಬಿಡಿ, ನೀವೇ ಬ್ರಿಲಿಯಂಟ್. ಅಲ್ವಾ ಆಯ್ತು. ಏನೋ ಮಾಡ್ಕೊಂಡು ಕಟ್ಕೊಂಡಿದೀನಿ, ಸಂಸಾರ ಮಾಡ್ಕೊಂಡು ಹಾಳಾಗೋಬೇಕು. ನಡೀರಿ ಹೋಗೋಣ. ನಡಿ ಹೋಗೋಣ ಥ್ಯಾಂಕ್ ಯು ಬಹಳ ಖುಷಿ ಆಯ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಂತ ಬಂದಿದ್ದೀರಿ ಅಂತ ರಾಘವೇಂದ್ರ ಸರ್ ಅವರು ಮಾನವ ಹಕ್ಕುಗಳ ಸಂರಕ್ಷಣೆ ಆಗ್ಬೇಕು ಭ್ರಷ್ಟಾಚಾರ ನಿರ್ಮೂಲ ಆಗ್ಬೇಕು ಅಂತಕ್ಕಂಥ ಒಂದು ದೊಡ್ಡ ಅದ್ಭುತವಾಗಿರ್ತಕ್ಕಂಥ ಸಂಸ್ಥೆ ಇವತ್ತು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆಯನ್ನ ರಾಘವೇಂದ್ರ ಸರ್ ಅವರಿಗೆ 3 ತಿಂಗಳು ನಿಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಈ ತರ ಕೊಟ್ಟಿದ್ದಾರಂತೆ ಒಂದು ಅದ್ಭುತವಾದ ಮಾತಾಡಿದ್ರು ಸರ್ ಇಲ್ಲಿ ಬಂದು ಏನಾದ್ರೂ ತಗೊಂಡೋಗಿ ನೀವು ತಗೊಂಡೋಗಿ ಅಂತ ಆ ತರದ ಚರ್ಚೆಗಳೆಲ್ಲ ನಡೀಬೇಕು ಮಾನವ ಹಕ್ಕುಗಳಂದಾಗ ನಾನು ಮಾಹಿತಿ ಹಕ್ಕು ಬೀದಿ ನಾಟಕ ಮಾಡ್ತಾ ಇದ್ದೆ ನೆನಪಾಯ್ತು ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನೆಲ್ಲ ಜಾಸ್ತಿ ನಡ್ಸೋಣ ಅಂದ್ರೆ ಇದು ಆ ಟೈಮ್ ಅಲ್ಲ. ಪಾಪ ನೀವೇನೋ ಒಂದು ಇದ್ರಲ್ಲಿದ್ದೀರಾ, ಮೂಡಲ್ಲಿದ್ದೀರಾ, ಅದನ್ನ ಡಿಸ್ಟ್ರಾಕ್ಟ್ ಮಾಡಬಾರ್ದು ಅನ್ನೋ ರೀಸನ್ಗೆ ಏನೋ ಒಂದು ಸಣ್ಣ ಪುಟ್ಟ ಕಾಮಿಡಿ ಮಾಡಿ ನಮ್ಮ ಕಾಲಗಳನ್ನ ನಾವೇ ಹೇಳ್ಕೊಂಡು ನಿಮ್ಮನ್ನ ನಡ್ಸೋ ಪ್ರಯತ್ನ ಮಾಡಿದೀವಿ. ನಿಮಗೆ ಪ್ರಯತ್ನ ವರ್ಕೌಟ್ ಆಗಿದೆ ಅನ್ಸಿದ್ರೆ ಅಟ್ಲೀಸ್ಟ್ ಇದಕ್ಕಾದ್ರೂ ಎಲ್ಲರೂ ಹಲೋ ಹಲೋ, ನನ್ನ ಮಾತಲ್ಲಿ ಕೇಳಿಸ್ತಾ? ಮೈಕ್ರೋಫೋನ್ ಎಲ್ಲರೂ
ಅಷ್ಟು ದೂರದಿಂದ ಬಂದಿದ್ದೀರಿ, ರಾತ್ರಿ ಟ್ರಾವೆಲ್ ಮಾಡಿದ್ದೀರಿ, ಬಸ್ ಇಟ್ಕೊಂಡಿದ್ದೀರಿ, ಟ್ರೈನ್ ಇಟ್ಕೊಂಡಿದ್ದೀರಿ, ಮಧ್ಯಾಹ್ನ ಊಟ ಬೇರೆ ಇದೆ, ಮತ್ತೆ ನಿದ್ದೆ ಮಾಡಲ್ಲ ನೀವು. ಆ ನಿದ್ದೆ ಓಡಿಸೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ. ನಾನು ಕರೆದ ಒಂದು ಕರೆಗೆ ದಯವಿಟ್ಟು ಬಂದಿದ್ದಾರೆ. ಒಳ್ಳೆಯದಾಗಿ ಧನ್ಯವಾದ. ಸೆಂಚುರಿ ಟಿವಿ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.